ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯ. ಪ್ರಿಯರೇ, ಜಸ್ಟ್ ಈಗ ಮಧ್ಯಾಹ್ನದ ತರಗತಿಯನ್ನು ಪ್ರಾರಂಭಿಸುವಂಥ ಮೊದಲು ಪ್ರಾರಂಭದಲ್ಲೇ ಒಂದು ಸಾಕ್ಷಿಯನ್ನು ಕೇಳಲಿಕ್ಕೆ ಹೋಗ್ತದವೆ. ಆ ಸಹೋದರಿ ಯಾವ ಅವಸ್ಥೆಯಲ್ಲಿದ್ದರು ನೀವೇ ಅವ್ರ ಬಾಯಿಂದ ಕೇಳಿ. ಬಟ್ ಯಾವಾಗ ಅವರು ದಿನಂಪ್ರತಿ ದೇವರ ಪ್ರಸನ್ನತೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಪ್ರಾರಂಭಿಸಿದರು, ಪ್ರತಿ ಸೋಮವಾರ ನಿಮ್ಮ ಚರ್ಚಲ್ಲಿ ನಡೆಯುವಂತಹ ಪ್ರಾರ್ಥನಾ ಕೂಟಕ್ಕೆ ಚಾಚು ತಪ್ಪದೆ ಬರಲಿಕ್ಕೆ ಪ್ರಾರಂಭಿಸಿದರು. ಬರೀ ಸೋಮವಾರ ಮಾತ್ರ ಅಲ್ಲ, ಪ್ರತಿದಿನ ದೇವರೇನು ನುಡಿದಿರುವಂಥ ಸೀಡಿನ ತೆಗೆದುಕೊಂಡು ಹೋಗಿ ಆ ಸೀಡಿನ ಮನೇಲಿ ಪ್ರತಿದಿನ ಹಗಲು ರಾತ್ರಿ ಪದೇ ಪದೇ ಕೇಳ್ತಾಯಿದ್ರು. ದೇವರ ವಾಕ್ಯವನ್ನು ಪ್ರತಿದಿನ ಆಲಿಸುತ್ತಿದ್ದರಿಂದ ಅವರ ಜೀವನದಲ್ಲಿ ಎಂಥ ಅದ್ಭುತ ಕಾರ್ಯ ನೆರವೇರಿದೆ ಎಂಬುದಾಗಿ ನೀವೇ ನಿಮ್ಮ ಕಿವಿಯಾರೆ ಕೇಳಿಸ್ಕೊಳ್ಗೆ ಹೋಗ್ತಾ ಇದ್ದೀರಿ. ಆ ಸಾಕ್ಷಿ ಬೇಕಾ ಬೇಡವಾ? ಓಕೆ, ವಿಶೇಷವಾಗಿ ಆ ಸಹೋದರನ ಚಪ್ಪಾಳೆಯೊಂದಿಗೆ ಯೇಸುವಿನ ನಾಮದಲ್ಲಿ ಆಹ್ವಾನಿಸೋಣ. ಎಸ್ ಸಿಸ್ಟರ್, ಜೋರಾಗಿ ಜೋರಾಗಿ. ದೊಡ್ಡ ಅದ್ಭುತ, ಅದಕ್ಕೆ ದೊಡ್ಡದಾಗಿ ಚಪ್ಪಾಳೆ ಹೊಡೆಯೋಣ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಹುಷಾರಿಲ್ಲದೆ ಇದ್ದೆ. ನನ್ನ ಹೆಸರು ಅಂತೋಣಿ ಮೇರಿ. ನಾನು ಗೊತ್ತಾ ನಿಮಗೆಲ್ಲ ಈ ವಿಚಾರಣೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವೇ? ಕೇಳಿಸ್ತಾ ಇಲ್ಲ ನಮಗೆ, ಅದೇ ಗೊತ್ತಾಗ್ತಲ್ಲ. ಈ ವಿಚಾರಣೆ ಅಂತ ಗೊತ್ತಾಗ್ತಾ ಇದೆ ಅಲ್ವೇ? ನನ್ನ ಹೆಸರು ಅಂತೋಣಿ ಮೇರಿ. ನಾನು ತುಂಬ ನೋವಾಗ್ತಾಯಿತ್ತು, ನನಗೆ ಬ್ರೆಸ್ಟ್ ನೋವಾಗ್ತಾಯಿತ್ತು. ನನಗೇನಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಟೆಸ್ಟ್ಗೆ ಅಂತ ಹೋದೆ. ಆ ಟೆಸ್ಟ್ಗೆ ಹೋದಾಗ ಟೆಸ್ಟ್ ಮಾಡಿದರು. ನನಗೆ ಈ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ ನಿಮಗೆ ಅಂಥೇಳಿ. ಆಗ ನಾನು ತುಂಬ ಭಯಪಟ್ಟೆ. ಆಮೇಲೆ ಚಿಕ್ಕ ಆಪ್ರೇಷನ್ನು ಮಾಡಿದ್ರು ನನಗೆ. ಮನೇಲಿ ತುಂಬ ನೋವಲ್ಲಿದ್ದೆ ನಾನು. ಫಾದರ್ ಬರ್ತಿದ್ರು ನನಗೆ ಮನೆಯಲ್ಲಿ ಪರಂಪ್ರಸಾದ ಕೊಡೋಕ್ಕೆ. ಫಾದರ್ ಒಂದು ಮಾತು ಹೇಳಿದ್ರು, ನಿನ್ನ ವಿಲ್ ಪವರಿಂದ ದೇವ್ರು ಬೇಡು ಅಂತೇಳಿದ್ರು. ಅದಾದಮೇಲೆ ನಾನು ಕೀಮೋಗೆ ಹೋಗ್ತಾಯಿದ್ದೆ. ರೇಡಿಯೇಷನ್ ಮುಗೀತು. ರೇಡಿಯೇಷನ್ ಆಗೋದ್ರಲ್ಲೇ ನಾನು ಬಂದೆ. ಪ್ರೇಯರ್ಗೆ ಹೋಗಬೇಕು. ನಾನು ಮನೆಯೊಳಗೆ ಇದ್ದೆ, ಹೆದರ್ಕೊಂಡು ತುಂಬ ಭಯಪಡ್ತಾಯಿದ್ದೆ. ಪ್ರೇಯರ್ಗೆ ಹೋಗಬೇಕು ಅಂತ ನನಗೊಬ್ಬರು ಸಹೋದರಿ ಹೇಳಿದ್ರು, ಇಲ್ಲಿ ಪ್ರೇಯರ್ ನಡೀತಾ ಇದೆ. ಅದು ಗೊತ್ತಿರಲಿಲ್ಲ ನನಗೆ. ಪ್ರೇಯರ್ಗೆ ಹೋಗ್ತಾಯಿದ್ದೆ. ಆಮೇಲೆ ಫಾದರು ಬಂದು ನನಗೆ ತುಂಬ ಧೈರ್ಯ ಕೊಡ್ತಾಯಿದ್ರು. ಪ್ರೇಯರ್ಗೆ ಹೋಗುವಾಗ ನಾನು ತುಂಬ ಕೀಮೋ ಸ್ಟಾರ್ಟ್ ಆಯಿತು. ಕೀಮೋ ಸ್ಟಾರ್ಟ್ ಆಗಿ 8 ಕೀಮೋ ನನಗೆ ಸ್ಟಾರ್ಟ್ ಆದಾಗ ಕೂದಲೆಲ್ಲ ಉದುರೋಗ್ಬಿಡ್ತು. ತುಂಬ ನೋವಾಗ್ತಿತ್ತು ನನಗೆ. ಆಗಾಗ ಬಿದ್ದೋಗ್ಬಿಡ್ತಾಯಿದ್ದೆ. ಆದರೆ ಬಿಡದೆ ದೇವ್ರ ಮೇಲೆ ನಾನು ತುಂಬ ನಂಬಿಕೆ ಇಟ್ಟೆ. ಅವ್ರು ಒಂದೊಂದು ಮಾಡಿರೋಂಥ ಮಹತ್ ಕಾರ್ಯಗಳನ್ನೆಲ್ಲ ನಾನು ನಂಬಿಕೆ ಇಟ್ಟಿದ್ದೀನಿ ಅವ್ರು ವಾಕ್ಯದ ಪ್ರಕಾರ. ಅದನ್ನು ಸೋಮವಾರ ಬಿಡದೆ ಹೋಗ್ತಾಯಿದ್ದೀನಿ. ಆ ಚಿಂತೆ ಮತ್ತು ಭಯ ಯಾವಾಗಲೂ ಒಂದು 25-50 ಅಲ್ಲಿ ತನಕ ನಾನು ಬಯಟ್ ಹೇಳ್ತಾ ಇರುವೆ. ಬಯಟ್ ಆಗಿಬಿಟ್ಟಿದೆ ನನ್ನ ಬಾಯಲ್ಲಿ ಈಗಲೂ ಹೇಳ್ತಾ ಇರ್ತೀನಿ. ಆದ್ದರಿಂದ ನಾನು ಹೋಗುವಾಗ 8 ಕಿಮೋ ಮುಗಿದ ಮೇಲೂ ನಾನು ತುಂಬ ಕಷ್ಟವಾಗಿ ಇಳಿದೆ. ಆಮೇಲೆ ನಾನು ಅದೆಲ್ಲ ಮುಗಿದು ಟೆಸ್ಟ್ ಸ್ಟಾರ್ಟ್ ಆಯಿತು. ಟೆಸ್ಟಲ್ಲಿ 2 ಟೆಸ್ಟ್ ಮುಗೀತು. 2 ಟೆಸ್ಟಲ್ಲೂ ನನಗೆ ನಾರ್ಮಲ್ ಬಂದಿದೆ ಎಲ್ಲ. ನಾನು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅಂತ ನಾನು ದಿನನಿತ್ಯ ಹೇಳುವೆ. ಇದರಿಂದ ನಮ್ಮ ಯಜಮಾನರು ತುಂಬ ನೋವಾಗಿದ್ದರು. ಈಗ ಅವರು ಸಂತೋಷವಾಗಿದ್ದಾರೆ. ನನ್ನ ಮನೇಲಿ ಮೇಲೆ ಆಶೀರ್ವಾದನೇ ಆಗ್ತಿದೆ. ನಾನು ಪ್ರೇಯರ್ ಬಿಡ್ತಾಯಿಲ್ಲ. ನಾನು ದೇವ್ರ ವಾಕ್ಯ ನಂಬಿದ್ದೀನಿ. ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೀನಿ. ಯೇಸುವಿಗೆ ಸ್ತೋತ್ರ. ಮುಖ್ಯವಾಗಿ ಈ ಪ್ರಬೋಧನೆಗೆ ಇಷ್ಟು ನಂಬಿಕೆ ವಿಶ್ವಾಸವಾಗಿ ಬರಬೇಕಂತ ಒಬ್ಬರು ಪ್ರಬೋಧಕರು ಬೇಕು ನಮಗೆ. ಅವರು ಭಯ ಭಕ್ತಿ ವಿಶ್ವಾಸ ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಪದೇ ಪದೇ ದೇವರ ವಾಕ್ಯ ಓದೋದ್ರಿಂದ ಬರುತ್ತೆ ಅಂತ ಹೇಳುವಾಗ ಅವ್ರ ಮಾತು ಕೇಳಿ, ಪ್ರವಾದಿ ಮಾತು ಕೇಳಬೇಕು ಅಂತ ಹೇಳ್ತಾರೆ ಅಲ್ವೇ? ಅದನ್ನು ನಂಬಿ ನಾವು ಓದ್ತಾ ಇರುವೆ. ಒಬ್ಬ ಪ್ರಬೋಧಕರು ಬೇಕು. ಮುಖ್ಯವಾಗಿ ಆಲ್ವಿನ್ ಬ್ರದರ್ ನನಗೆ ತುಂಬ ಧೈರ್ಯ ಕೊಟ್ಟಿದ್ದಾರೆ. ಅವ್ರ ಟೀಮ್ ಅವರೆಲ್ಲರೂ ಧೈರ್ಯ ಕೊಟ್ಟಿದ್ದಾರೆ ನನಗೆ. ಅದಕ್ಕಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ದೇವರಿಗೆ. ಚಪ್ಪಾಳೆ ತಟ್ಟೋಣ ಜೋರಾಗಿ. ನಾನು ಶನಿವಾರ ಸ್ತುತಿ ಸ್ತೋತ್ರ ಆರಾಧನೆಗೆ ಹೋಗ್ತೀನಿ. ಸ್ತುತಿ ಸ್ತೋತ್ರ ಮಾಡುವಾಗ ದೇವರು ಬೆಟ್ಟದಂಥ ಇರೋ ಪರಿಸ್ಥಿತಿ ಎಲ್ಲ ಮೇಣದಂತೆ ಕರಗಿಸ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ನಂಬಿದ್ದೀನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಓಕೆ, ಒಂದು ನಿಮಿಷ ಜಸ್ಟ್ ಇಂಟರ್ವ್ಯೂ ಮಾಡೋಣ. ಓಕೆ, ಇಂಟರ್ವ್ಯೂ. ನೀವು ಈಗ ಇಂಟರ್ವ್ಯೂ ಮಾಡೋಣ. ನೀವು ಜಸ್ಟ್ ಪ್ರಾರ್ಥನಾ ಕೂಟಕ್ಕೆ ಬಂದ್ರಿ. ಪ್ರಾರ್ಥನಾ ಕೂಟಕ್ಕೆ ಬಂದು ಎಷ್ಟು ವರ್ಷ ಆಯಿತು? 1 ವರ್ಷ. ಬಂದು 1-2 ವಾರದಲ್ಲಿ ಗುಣ ಆಗ್ಬಿಟ್ರಾ? ಇಲ್ಲ,
ಇಲ್ಲ 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 ನಾನು ಏನಾಗ್ತಿದೆ ಅಂತ ಗೊತ್ತಿಲ್ಲ ನನಗೆ. ನಾನು ಎಲ್ಲ ಕಿಮೋ ತಗೊಳ್ಳೋರ್ಗು ವಾಂತಿ ಅದಿದು ಆಗ್ತಾಯಿತ್ತು, ನನಗೇನು ಆಗ್ತಿರ್ಲಿಲ್ಲ. ನಾನು ಚೆನ್ನಾಗಿ ಊಟ ಮಾಡುವೆ, ಚೆನ್ನಾಗಿರುವೆ, ಚೆನ್ನಾಗಿ ಕೆಲಸ ಮಾಡುವೆ. ಬಟ್ ದೇವರ ವಾಕ್ಯನ ಪ್ರತಿದಿನ ಹೇಳ್ತಾರೆ, ಒಂದು 50-25 ಆದರೂ ಹೇಳ್ತಾ ಇದೆ ನಾನು. ಚಿಂತೆ ಮತ್ತು ಬಾಯ್ದ ಪ್ರಾರ್ಥನೆಯನ್ನು ದಿನಕ್ಕೆ 25 ಸಲ ಹೇಳ್ತಾ ಇದ್ರು. ಅದರಿಂದಾಗಿ ಇವ್ರಿಗೆ ಬಾಯ್ಪಾಟಾಗಿದೆ. ದಿನಕ್ಕೆ 20-25 ಸಲ ಚಿಂತೆ ಮತ್ತು ಬಾಯ್ದ ಪ್ರಾರ್ಥನೆ ಹೇಳ್ತಾ ಇದ್ರು ಕೂಡ ಇವ್ರ ರೋಗ ಏನಾದರೂ ವಾಸಿಯಾಗಿಬಿಟ್ಟಿತ್ತಾ? ಇರಲಿಲ್ಲ, ವಾಸಿಯಾಗಿರಲಿಲ್ಲ. ಬಟ್ ಏನು ನಂಬಿದ್ರಿ? ದೇವರ ವಾಕ್ಯ ನಂಬಿದ್ದೀನಿ, ಅವ್ರು ಮಾಡಿದಂಥ ಮಾತುಕಾರ ಎಲ್ಲ ನಂಬಿದ್ದೀನಿ. ದೇವರು ಮಾಡಿದಂಥ ಮಾತುಕಾರಗಳು ನಂಬ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಇವ್ರ ನಂಬಿಕೆ ಏನಾಗಿದೆ ಅಂದರೆ ದೇವರು ಗುಣಪಡಿಸ್ತಾರೆ ಎಂಬುದಾಗಿ ಇವ್ರ ನಂಬಿಕೆ ಇರಲಿಲ್ಲ. ಅವರ ವಾಕ್ಯ ನನ್ನ ಗುಣಪಡಿಸ್ತಾರೆ. ಈಗ ನೀವು ಯೇಸುನ ಗುಣಪಡಿಸ್ತಾರೆ ಅಂತ ನೀವು ನಂಬಿಕೆ ಇಟ್ಕೊಂಡಿದ್ರೆ ಅಥವಾ ಗುಣ ಹೊಂದಿದ್ದೀನಿ. ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೀನಿ. ಇವತ್ತು ಏನು ಹೋಗೋದ್ರೂ ಅದನ್ನು ನಾನು ಲೆಕ್ಕಕ್ಕೆ ಇಡಲ್ಲ. ನಾನು ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೀನಿ ಅಂತ ನಂಬಿದ್ದೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ಕಾರ್ಯ. 8 ಕಿಮೋ ಕೊಡಿಸ್ಕೊಂಡಿದ್ದಾರೆ. ಕಿಮೋ ಕೊಡುವಾಗ ಅನೇಕ ವಿಧವಂತ ಎಲ್ರಿಗೂ ಚಿತ್ರಹಿಂಸೆ ಆಗ್ತದೆ. ಬಟ್ ಪ್ರೈಸ್ ಬಿ ಟು ಗಾಡ್, ಈ ಮಗಳು ಪ್ರಾರ್ಥನಾ ಕೂಟಕ್ಕೆ ಬರ್ತಾ ಇದ್ದು ಮಾತ್ರವಲ್ಲ, ದೇವರ ವಾಕ್ಯವನ್ನು ಪ್ರತಿದಿನ ಮನೆಯಲ್ಲಿ ಬಾಯಿ ತೆಗೆದು ಹೇಳ್ತಾ ಇದ್ದುದರಿಂದ, ಧ್ಯಾನಿಸ್ತಾ ಇದ್ದರಿಂದ ಆ ವಾಕ್ಯ ಇವ್ರಿಗೆ ವಾಕ್ಯವಾಗಿಲ್ಲ, ಆ ವಾಕ್ಯ ಸಂಪೂರ್ಣವಾಗಿ ಜೀವ ನೀಡುವಂಥ ಪ್ರಭು ಯೇಸು ಕ್ರಿಸ್ತರಾಗಿ ಅವ್ರ ಒಳಗಡೆ ಮಾರ್ಪಟ್ಟು ಬಿಟ್ಟಿದ್ರು. ಅದು ಇಂಪಾರ್ಟೆಂಟ್. ನೀವು ಬೈಬಲ್ ಇರೋದು ವಾಕ್ಯನ ಮನೇಲಿ ಕೂತ್ಕೊಂಡು ಓದ್ಕೋತೀನಿ, ಪ್ರೇರ ಓದ್ಕೊಳ್ಬೋದು. ಬಟ್ ಆ ವಾಕ್ಯವನ್ನು ಯಾವ ರೀತಿ ಸರಿಯಾದ ರೀತಿಯಲ್ಲಿ, ಸರಿಯಾದ ತಿಳುವಳಿಕೆಯಲ್ಲಿ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕೆಂಬುದಾಗಿ ನಿಮಗೆ ಸರಿಯಾದ ತಿಳುವಳಿಕೆ ಬರದೇ ಹೋದರೆ ಆ ವಾಕ್ಯವಾಗಿರ್ತದೆ. ಬಟ್ ಈ ಸಹೋದರಿ ಯಾವಾಗ ಪ್ರಾರ್ಥನಾ ಕೂಟಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆದರು, ಬಂದಾದಮೇಲೆ ನಿಮ್ಮ ಶರೀರದಲ್ಲಂಥ ರೋಗಗಳು ಸಡನ್ನಾಗಿ ಸ್ಟಾಪ್ ಆಯ್ತು, ಅದು ಮೇಲೆ ಕೆಳಗಡೆ ಆಗ್ತಾ ಇತ್ತು. ಆದರೂ ನಾನು ಅದನ್ನು ನಾನು ನಂಬಲಿಲ್ಲ. ಅದನ್ನು ನಾನು ಡಾಕ್ಟ್ರ್ ಹೇಳುವಾಗ ನಾನು ನಂಬಲಿಲ್ಲ. ಯಾಕಂದರೆ ಬೋಧಕರು ಬೋಧನೆ ಮಾಡುವಾಗ ಅದ್ರ ಮೇಲೆ ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡಬೇಕು ಅಂತ ಹೇಳಿದರು. ಆಗಲೇ ಬರ್ತಾಯಿತ್ತು, ಸ್ವಲ್ಪ ಹಿಂಗೆ ಆಗ್ತಾ ಇದೆಯಲ್ಲ ಅಂತ. ಅದನ್ನು ತ್ಯಜಿಸಿ ನಾನು ದೇವ್ರ ವಾಕ್ಯನ ಪದೇ ಅದು ನನಗೆ ಡಿಸ್ಟರ್ಬ್ ಮಾಡುವಾಗೆಲ್ಲ ನಾನು ದೇವ್ರ ವಾಕ್ಯ ಚಿಂತೆ ಮತ್ತು ಭಯ ಹೇಳ್ತಾನೆ ಇರುವೆ. ಈಗಲೂ ಹೇಳ್ತಾನೆ ಇರ್ತೀನಿ, ನಾನು ಈಗಲೂ ಹೇಳ್ತಾ ಇರ್ತೀನಿ. ನಮಗೆ ಒಂದ್ಸರಿ ಗುಣ ಆಗ್ಬಿಟ್ರೆ ಟಾಟಾ ಬಾಯ್, ಪ್ರೇಯರು ಬೇಡ, ಪ್ರಾರ್ಥನಾ ಕೂಟನೂ ಬೇಡ, ಚರ್ಚು ಬೇಡ. ಸಂಡೇ ಕ್ರಿಶ್ಚಿಯನ್ ಭಾನುವಾರ ಮಾತ್ರ ಚರ್ಚೆ ಬಂದರೆ ಸಾಕು. ಇವ್ರೇನು ಹೇಳ್ತಿದ್ದಾರೆ, ಗುಣ ಆದಮೇಲೂ ಕೂಡ ಆ ಪ್ರೇಯರ್ನ ಇವತ್ತು ಕೂಡ ಚಿಂತೆ ಮತ್ತು ಬಾಯ್ದ ಪ್ರೇಯರ್ನ 20-25 ಸಲ ಹೇಳ್ತಾನೆ. ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಎಷ್ಟು ಮಂದಿ ಪ್ರೇಯರೇ ಪ್ರತಿದಿನ 20-25 ಸಲ ಹೇಳ್ಬೇಕಾದ್ರೆ ಆ ಚಿಂತೆ ಮತ್ತು ಬಾಯ್ದ ಪ್ರಾರ್ಥನಾ ಪುಸ್ತಕವನ್ನು ಎಷ್ಟು ಸಮಯ ಅವ್ರ ಕಾಲ ಕಳಿಬೋದು ದೇವರ ವಾಕ್ಯ ಜೊತೆಯಲ್ಲಿ? ಎಷ್ಟು ಮಂದಿ ನಾವು ಮನೇಲಿ ಅದೇ ಪ್ರಾರ್ಥನೆ ಜೊತೆ ಹೆಚ್ಚಿಗೆ ಕಾಲ ಕಳೀತಾ ಇದ್ದಾವೆ? ಪ್ರೇರನ್ನು ಹೇಳ್ತದಾನೆ, ನೀವು ಪ್ರಾರ್ಥನಾ ಕೂಟಕ್ಕೆ ಬರ್ಬೋದು, ಪ್ರಾರ್ಥನಾ ತಂಡದಲ್ಲಿರ್ಬೋದು, ಅನೇಕ ಒಂದು ಗುಂಪುಗಳಲ್ಲಿರ್ಬೋದು. ಬಟ್ ನೀವು ದೇವರ ವಾಕ್ಯವನ್ನು ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಧ್ಯಾನಿಸದೆ ಹೋದರೆ ನೀವು ಮಾಡೋಂಥ ಯಾವುದೇ ಕಾರ್ಯಗಳು ಶಾಶ್ವತವಾಗಿ ಮುಂದುವರಿಯೋದಿಲ್ಲ. ಯಾವತ್ತರೂ ಒಂದಿನ ಕಟ್ ಆಫ್ ಆಗಿಬಿಡ್ತದೆ. ಇವರ ಜೀವನ ಕೂಡ ಸೈತನ್ ಹಾಳು ಮಾಡಲಿಕ್ಕೆ ಬಂದ ಕ್ಯಾನ್ಸರನ್ನು ಕೊಟ್ಟ. ಬಟ್ ಪ್ರೈಸ್ ಬಿ ಟು ಗಾಡ್, ಕ್ಯಾನ್ಸರ್ ಎಷ್ಟೇ ದೊಡ್ಡದಾಗಿರ್ಬೋದು, ಬಟ್ ಪ್ರೈಸ್ ಬಿ ಟು ಗಾಡ್, ಕ್ಯಾನ್ಸರ್ ದೊಡ್ಡದಾಗಿದ್ರು ಕೂಡ ಡಾಕ್ಟರ್ ಹೇಳ್ಬೋದು ದೊಡ್ಡ ರೋಗ ಎಂಬುದಾಗಿ. ಬಟ್ ಈ ಮಗಳಿಗೆ ಯಾವಾಗ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬಂದರು, ಆಗ ಇವರು ಗೊತ್ತಾಯಿತು, ಹೇ, ಕ್ಯಾನ್ಸರ್ ದೊಡ್ಡ ರೋಗ ಆಗಿರ್ಬೋದು, ಬಟ್ ನನ್ನ ಒಳಗಡಿರುವಂಥ ಪ್ರಭು ಯೇಸು ಕ್ರಿಸ್ತರು ಅದಕ್ಕಿಂತಲೂ ದೊಡ್ಡವರು. ಅದಕ್ಕಾಗಿ ಅವ್ರು ಏನು ಮಾಡ್ತಾಯಿದ್ರು, ಸಮಸ್ಯೆ ಬಂದು ಪದೇ ಮಾತನಾಡುವಾಗ ನಿನ್ನ ಕತೆ ಮುಗೀತು ಡಾಕ್ಟರ್ ಹೇಳ್ತಾ ಇದ್ದಾರೆ, ನಿನ್ನ ಸ್ಟೇಜ್ ಭಯಂಕರ ಸೀರಿಯಸ್ ಆಗ್ತದೆ. ಆ ರೀತಿ ಹೇಳುವಾಗಲೂ ಅಷ್ಟೇ ಕೂದಲೆಲ್ಲ ಉದುರೋಯ್ತು, ಬೆಡ್ ಮೇಲೆ ಮಲಗಿದ್ದಾರೆ, ಗುರುಗಳು ಹೋಗಿ ಮನೆಗೆ ಪರಂಪ್ರಸಾದ ಕೊಡ್ತಾ ಇದ್ದಾರೆ, ಎದ್ದು ಚರ್ಚೆ ಬರಲಿಕ್ಕೆ ಆಗ್ತಾಯಿಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ಆ ಸಂದರ್ಭದಲ್ಲೂ ಕೂಡ ಪ್ರತಿ ಸೋಮವಾರ ಪ್ರಾರ್ಥನೆ ಕೂಟಕ್ಕೆ ಬಂದು ಅಲ್ಲಿ ಪ್ರಬೋಧಕ ತಿಳಿಸುವಂತಹ ಆ ವಾಕ್ಯಗಳನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕೆಂಬುದಾಗಿ ಆ ಮಾಹಿತಿಯನ್ನು ಪಡ್ಕೊಂಡು, ತಿಳುವಳಿಕೆಯನ್ನು ಪಡ್ಕೊಂಡು ಮನೇಲೂ ಕೂಡ ಆ ಸಮಸ್ಯೆ ಮಧ್ಯದಲ್ಲಿ ಯಾವಾಗ ಸಮಸ್ಯೆ ಕಡೆ ಗಮನ ಕೊಡದೆ ದೇವರ ವಾಕ್ಯದ ಕಡೆ ಗಮನ ಕೊಟ್ಟು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಬೆಡ್ ಮೇಲೆ ಮಲಗಿರುವಂಥ ಸಹೋದರಿಯನ್ನು ದೇವರ ವಾಕ್ಯಗಳು, ಪ್ರೈಸ್ ಬಿ ಟು ಗಾಡ್, ಆ ಮಗಳನ್ನು ಎಬ್ಬಿಸಿ ಇವತ್ತು ನಿಮ್ಮ ಕಣ್ಣು ಮುಂದೆ ಕರ್ಕೊಂಡು ಬಂದು ಸಾಕ್ಷಿ ಪಡಿಸ್ತದೆ. ಅದಕ್ಕೆ ಈ ಸಹೋದರಿ ಹೇಳಿದ್ದು, ಯೇಸುಸ್ವಾಮಿ ನನ್ನ ಗುಣಪಡಿಸಲಿಲ್ಲ, ಯೇಸುಸ್ವಾಮಿ ಈಗಾಗಲೇ ಗುಣಪಡಿಸಿಬಿಟ್ಟಿದ್ದಾರೆ. ಬಟ್ ಇವತ್ತು ನಾನು ಗುಣ ಹೊಂದಿರೋದು ಅವರ ಬಾಯಿಂದ ಬಂತ ನುಡಿಗಳ ಮೂಲಕ. ಅದಕ್ಕೆ ಪ್ರಿಯರೇ, ಕೀರ್ತನೆ 107:20 ಏನು ಹೇಳ್ತದೆ ನೋಡಿ. ಥ್ಯಾಂಕ್ ಯು ಜೀಸಸ್. ಕೀರ್ತನೆ 107:20, ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು
ಸ್ವಸ್ಥ ಮಾಡಿದರು. ಅಷ್ಟು ಮಾಡಲಿಲ್ಲ, ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಅವರ ನಾಶನಗಳಿಂದ ಅವರನ್ನು ತಪ್ಪಿಸಿದರು. ಯಾರನ್ನು? ಸರ್ವೇಶ್ವರ ಸ್ವಾಮಿ ಇಸ್ರೇಲ್ ಮಕ್ಕಳನ್ನು ಗುಣಪಡಿಸ್ಲಿಕ್ಕಾಗಿ ತನ್ನ ವಾಕ್ಯವನ್ನು ಕಳುಹಿಸಿ ತನ್ನ ಮಕ್ಕಳನ್ನು ಗುಣಪಡಿಸಿದರು, ತಮ್ಮ ನಾಶನಗಳಿಂದ ತಪ್ಪಿಸಿದರು. ನಾವು ಕೂಡ ದೇವರಿಗೆ ಮಕ್ಕಳಾಗಿದ್ದೇವೆ, ಕರೆಕ್ಟ್? ಹಲೋ, ಹೌದಾ? ಇವತ್ತು ನೀವು ನಾಶನದಿಂದ ತಪ್ಪಿಸ್ಕೊಳ್ಬೇಕಾದ್ರೆ, ನೀವು ಸ್ವಸ್ಥತೆಯನ್ನು ಪಡ್ಕೊಳ್ಬೇಕಾದ್ರೆ ಯಾವುದ್ರ ಮೂಲಕ? ದಯವಿಟ್ಟು ದೇವರ ವಾಕ್ಯಕ್ಕೆ ಬನ್ನಿ. ತಪಸ್ಸು ಕಾಲ ಬರಲಿ ಬ್ರದರ್, ಅವಾಗ ಬರ್ತೀವಿ. ಏನು ಫಾದರ್ ಕೆಲಸ ಇಲ್ವಾ? ತಪಸ್ಸು ಕಾಲದಲ್ಲಿ ಮಾತ್ರ ಧ್ಯಾನ ಕೂಡ ನಡೆಸೋದು. ತಪಸ್ಸು ಕಾಲಕ್ಕಿಂತ ಮುಂಚೆನೇ ಇಟ್ಕೊಬಿಟ್ಟವ್ರೆ ಫಾದರು. ಯಾಕೆ ಫಾದರ್ಗೆ ಬೇಕಾ? ಹಾಂ, ನಮಗೆ ಪ್ರಿಯರೇ, ಯಾಕೆ? ದೇವರ ವಾಕ್ಯ ನಮಗೆ ಸ್ವಸ್ಥತೆಯನ್ನು ಕೊಡುವಂಥದ್ದು, ದೇವರ ವಾಕ್ಯ ನಮಗೆ ನಾಶನಗಳಿಂದ ತಪ್ಪಿಸುವಂಥದ್ದು. ಈ ಸಹೋದರ ಅದಕ್ಕೆ ಕೇಳಿದ್ದು, ಯೇಸುಸ್ವಾಮಿ ನನ್ನ ಗುಣಪಡಿಸಲಿಲ್ಲ, ಯೇಸುಸ್ವಾಮಿ ಈಗಾಗಲೇ ಗುಣಪಡಿಸ್ಬಿಟ್ಟಿದ್ರು. ಅವ್ರು ಏನು ಮಾಡಿ ಮುಗಿಸಿದ್ರು ಅದನ್ನ ಡ್ರಾ ಮಾಡಿಕೊಟ್ಟಿದ್ದು ಅವರ ವಾಕ್ಯ ಎಂಬ ಚೆಕ್. ಯೇಸುಸ್ವಾಮಿ ಈ ಮಗಳಿಗೆ ಮಾತ್ರ ಅಲ್ಲ ಪ್ರೇರೆ, ನನಗೆ ಮಾತ್ರ ಅಲ್ಲ, ನನ್ನ ಕಿಡ್ನಿ, ನನ್ನ ಲಿವರ್ ಎಲ್ಲ ಹೊಟ್ಟೋಗಿತ್ತು. ನನ್ನನ್ನು ಈಗ 14 ವರ್ಷಗಳಿಂದಲ್ಲ ಯೇಸುಸ್ವಾಮಿ ಗುಣಪಡಿಸಿದ್ದು, 2017 ವರ್ಷಗಳ ಹಿಂದೆ ಯೇಸುಸ್ವಾಮಿ ನನ್ನ ಗುಣಪಡಿಸ್ಬಿಟ್ಟಿದ್ರು. ಬಟ್ ನನಗೆ ಗೊತ್ತಾಗಿದ್ದು ಈಗ 15 ವರ್ಷಗಳ ಹಿಂದೆ. ಯಾವಾಗ ಒಂದು ಸಲ ಯೇಸುಸ್ವಾಮಿ ನನ್ನನ್ನು ಗುಣಪಡಿಸಿದ್ದಾರೆ ಎಂಬುದಾಗಿ ಗೊತ್ತಾಯಿತು, ಆಗ ಅವರ ವಾಕ್ಯ ಎಂಬುದು 2 ಪೇತ್ರ 1ನೇ ಅಧ್ಯಾಯ ವಾಕ್ಯ 4, ನನ್ನ ವಾಕ್ಯಗಳು, ನನ್ನ ವಾಗ್ದಾನಗಳು ನಿಮಗೆ ಚೆಕ್ ಬುಕ್ ಆಗಿದೆ. ಚೆಕ್. ಹಣ ಡ್ರಾ ಮಾಡಬೇಕಾದ್ರೆ ಚೆಕ್ ಬೇಕಲ್ಲ? ಆ ಚೆಕ್ ಬುಕ್ ಯಾವುದು ಗೊತ್ತಾ? ಬೈಬಲ್ ಇರುವಂಥ ಒಂದೊಂದು ವಾಕ್ಯಗಳು ನಮಗೆ ಡ್ರಾ ಮಾಡುವಂಥ ಚೆಕ್ಗಳು. ದೇವರ ವಾಕ್ಯ ಗೊತ್ತಿಲ್ವಾ? ನಿಮ್ಮ ಅಕೌಂಟಲ್ಲಿ ಇರ್ತದೆ ಎಲ್ಲ, ಡ್ರಾ ಮಾಡಲಿಕ್ಕೆ ನಿಮಗೆ ಚೆಕ್ಕೇ ಇರೋದಿಲ್ಲ. ಬಟ್ ಈ ಸಹೋದರಿ ಯಾವಾಗ ದೇವರ ವಾಕ್ಯನ ಪ್ರತಿದಿನ ಮನೇಲಿ ಬಾಯಿ ತೆಗೆದು ಹೇಳ್ತಾ ಇದ್ದಾರೋ, ಏನು ಮಾಡಿದ್ರು? ಆ ಚೆಕ್ಕನ್ನು ಹಾಕ್ತಾಯಿದ್ರು, ಪ್ರತಿದಿನ ಥ್ಯಾಂಕ್ಸ್ ಹೇಳ್ತಾಯಿದ್ರು. ಯಾವಾಗ ಚೆಕ್ಕನ್ನು ಹಾಕ್ಬಿಟ್ಟು ದೇವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ, ಏನಾಯಿತು? 1 ವರ್ಷ ಅಲ್ಲ 2 ವರ್ಷ ಸೈತಾನ ಆಟ ಆಡ್ದ. ಬಟ್ ಸೈತಾನಿಗೆ ಯಾವ ಕಾರಣಕ್ಕೂ ದೇವರ ಮಕ್ಕಳ ಜೀವನದಲ್ಲಿ ಅವನಿಗೆ ಜಯ ಇಲ್ಲ ಪ್ರಿಯರೇ. ಏಕೆಂದರೆ ಯೇಸುಸ್ವಾಮಿ ಈಗಾಗಲೇ ಈ ಮಗಳ ಪರವಾಗಿ, ನನ್ನ ಪರವಾಗಿ, ನಿಮ್ಮ ಪರವಾಗಿ ಈ ಲೋಕದ ಒಡೆಯನನ್ನು ಜಯಿಸಿಬಿಟ್ಟಿದ್ದಾರೆ ಪ್ರಭು ಯೇಸು ಕ್ರಿಸ್ತರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೊಡ್ಡ ಒಂದು ಸಾಕ್ಷಿ. ಇಮ್ಯಾಜಿನ್ ಮಾಡಿ ಪ್ರಿಯರೇ, ಒಂದು ಕ್ಷಣ ಯೋಚನೆ ಮಾಡೋಣ. ಈ ಸಹೋದರಿ ಪ್ರಾರ್ಥನೆ ಕೂಡ ಬರ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಪ್ರತಿದಿನ ಬಾಯ್ತಿ ಹೇಳ್ತಾ ಇದ್ದಾರೆ, ಆದರೂ ಕೂಡ ರೋಗ ಹೆಚ್ಚು ಕಡಿಮೆ ಆಗ್ತಾನೆ ಇದೆ. ಇನ್ನು ದೇವರ ವಾಕ್ಯ ಗೊತ್ತಿಲ್ಲ ಅಂದಿದ್ರೆ ಏನಾಗಬೇಕಿತ್ತು ಪರಿಸ್ಥಿತಿ? ಆ ರೋಗ ಇವ್ರನ್ನ ಬಲಿ ತಗೊಳ್ಬಿಡೋದು. ಇವತ್ತು ಅಷ್ಟೇ ಪ್ರಿಯರೇ, ನೀವು ಯಾವಾಗ ದೇವರ ವಾಕ್ಯವನ್ನು ಧ್ಯಾನಿಸ್ತೀರಿ, ನೀವು ಯಾವಾಗ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತೀರಿ, ದೇವರ ವಾಕ್ಯ ಎಂಬ ಬೀಜದಲ್ಲೇ ಫಲಗಳಿರುವಂಥದ್ದು ಎಂಬುದಾಗಿ, ಫಲವನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಇರೋದು ಎಂಬುದಾಗಿ ದೇವರ ವಾಕ್ಯಕ್ಕೆ ಮೊದಲನೇ ಆದ್ಯತೆ ಕೊಡ್ತೀರಿ, ಆ ವಾಕ್ಯ ನಿಮ್ಮ ಜೀವನವನ್ನು ಬದಲಾಯಿಸೋದು ಮಾತ್ರವಲ್ಲ, ನಿಮ್ಮ ಕುಟುಂಬವನ್ನು ಬದಲಾಯಿಸೋದು ಮಾತ್ರವಲ್ಲ, ನಿಮ್ಮ ಊರನ್ನು ಬದಲಾಯಿಸೋದು ಮಾತ್ರವಲ್ಲ, ನಿಮ್ಮ ಪಟ್ಟಣವನ್ನು, ನಿಮ್ಮ ರಾಜ್ಯವನ್ನು, ನಿಮ್ಮ ದೇಶವನ್ನು ಬದಲಾಯಿಸೋದು ಮಾತ್ರವಲ್ಲ, ಇಡೀ ಲೋಕದ ಕಟ್ಟಕಡೆವರೆಗೆ ಆ ವಾಕ್ಯ ನಿಮ್ಮನ್ನು ಕರ್ಕೊಂಡೋಗಿ ಇಡೀ ಲೋಕವನ್ನು ಬದಲಾಯಿಸುವಂತೆ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಪ್ರಿಯರೇ, ಈ ಸಹೋದರಿ ಲೋಕದ ಕಟ್ಟಕ ತನಕ ಹೋಗಲಿಕ್ಕೆ ಸಾಧ್ಯವಾಗದಿರ್ಬೋದು, ಬಟ್ ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇದೆಯಲ್ಲ, ಆ ರೆಕಾರ್ಡಿಂಗ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ವಾ ಇಡೀ ವರ್ಲ್ಡ್ ಹೇ ಈ ಮಗಳಿಗೆ ಕ್ಯಾನ್ಸರ್ ರೋಗ ಇತ್ತಂತೆ, ಬಟ್ ಕ್ಯಾನ್ಸರ್ ರೋಗವನ್ನು ನೋಡಿ ಯೇಸು ಯಾವ ರೀತಿ ಗುಣಪಡಿಸಿದ್ದಾರೆ. ಇವತ್ತು ಏತಕ್ಕೆ ಪ್ರಿಯರೇ ಅನೇಕ ಕ್ರೈಸ್ತ ಮಕ್ಕಳು ರೋಗದಲ್ಲಿ ಸತ್ತೋಗ್ತಾ ಇದ್ದಾರೆ? ಅವ್ರ ಒಳಗಡೆ ಆಲ್ರೆಡಿ ಯೇಸುಸ್ವಾಮಿ ಗುಣಪಡಿಸಿರುವಂಥ ಶಕ್ತಿನ ಇಟ್ಕೊಂಡೆ ಇವತ್ತು ಸತ್ತೋಗ್ತಾ ಇದ್ದಾರೆ. ಯಾಕೆ? ಅದನ್ನ ಡ್ರಾ ಮಾಡುವಂತಹ ಚೆಕ್ ಬುಕ್ ಇಲ್ದಾನೆ. ದೇವರು ನಮಗೇನೆಲ್ಲ ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ, ಬಟ್ ಡ್ರಾ ಮಾಡಬೇಕಾದ್ರೆ ಚೆಕ್ ಬುಕ್ ಬೇಕು. ಆ ಚೆಕ್ಗಳು ಯಾವುದು ಅಂದರೆ ದೇವರ ವಾಗ್ದಾನಗಳು, ದೇವರ ವಾಕ್ಯಗಳು. ಈ ಸಹೋದರಿ ಪ್ರಾರಂಭವಾಗ ಕೂದಲಿಲ್ಲ, ತಲೆ ಮೇಲೆ ಜಸ್ಟ್ ಬಟ್ಟೆ ಕಟ್ಕೊಂಡು ಬರ್ತಾಯಿದ್ರು, ನಾಚಿಕೆಯಿಂದ ಬರ್ತಾಯಿದ್ರು. ಬಟ್ ಇವತ್ತು ಈ ಮಗಳನ್ನು ನೋಡಿದ್ರೆ ಸಾಯ್ತಾ ನಾಚಿಕೆ ಬಿಡ್ತಾ ಇದ್ದಾನೆ. ಯಾಕೆ? ಜಸ್ಟ್ ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಸೌಂದರ್ಯವತಿಯಾದ ಸಹೋದರಿ, ಕೂದಲೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಐಬ್ರೋ ಫಸ್ಟ್ ಕ್ಲಾಸ್ ಆಗಿದೆ, ಮೊದೆಲ್ಲ ಉದುರೋಗಿತ್ತು, ಯಾವುದು ಬೆಳೆದಿರಲಿಲ್ಲ. ಫಸ್ಟು ಅಭಿಷಕ್ತರು ಇವ್ರ ಮನೆಗೆ ಹೋದ್ರು, ಇವ್ರ ಮನೆಗೆ ಹೋಗ್ಬಿಟ್ಟು ಫಾಸ್ಟ್ ಧೈರ್ಯ ತುಂಬಿದ್ರು. ಯಾವುದ್ರ ಮೂಲಕ? ನೋಡಮ್ಮ, ಯೇಸುಸ್ವಾಮಿ ನಂಬಿದೆಯಾ?
ಯೇಸು ನಂಬಿದ್ರೆ ಕೈ ಬಿಡೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಈಗ ನಾನು ನಿನ್ನ ಕೊಡ್ತಾ ಇರೋದು ರೊಟ್ಟಿಯಲ್ಲ, ಇದು ಯೇಸುವಿನ ಸಾಕ್ಷಾತ್ ಪೂಜ್ಯ ಶರೀರ. ಇಸ್ರೇಲ್ ಮಕ್ಕಳು, ಥ್ಯಾಂಕ್ ಯು ಜೀಸಸ್, ಇಸ್ರೇಲ್ ಮಕ್ಕಳು ಕುರಿಮರಿಯ ಮಾಂಸವನ್ನು ತಿಂದು ಅಲ್ಲಿಂದ ಹೊರ ಬರುವಾಗ ಒಬ್ಬರೊಬ್ಬರು ಕೂಡ ರೋಗಗ್ರಸ್ತರಾಗಿರಲಿಲ್ಲ, ಈಜಿಪ್ಟ್ ದೇಶದಿಂದ ಹೊರ ಬರುವಾಗ. ಈಗ ನಾನು ಕೊಡ್ತಾ ಇರೋದು ಕುರಿಮರಿಯ ಮಾಂಸ ಅಲ್ಲ, ಸಾಕ್ಷಾತ್ ಯೇಸು ಸ್ವಾಮಿಯ ಶರೀರವನ್ನು ಕೊಡ್ತಾ ಇದ್ದಾನೆ, ನಾವು ರಕ್ತವನ್ನು ಕೊಡ್ಲಿಕ್ಕೆ ಬಂದಿದ್ದಾನೆ, ನೀನು ನಂಬು. ಯಾವಾಗ ಗುರುಗಳು ಹೋಗಿ ಅವ್ರಿಗೆ ಧೈರ್ಯ ತುಂಬ್ತಾ ಇದ್ರು, ಪ್ರತಿ ಸೋಮವಾರ ಬಂದು ದೇವರ ವಾಕ್ಯದ ಮೂಲಕ ಸಂಪೂರ್ಣವಾಗಿ ತನ್ನ ಆಲೋಚನೆ ಬದಲಾಯಿಸ್ಕೊಳ್ತಾ ಇದ್ರು, ಇವತ್ತು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇವತ್ತು ಈ ಮಗಳ ಒಂದೇ ಒಂದು ಸಾಕ್ಷಿ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡುವಾಗ ದುರಾತ್ಮನ ಸಾಮ್ರಾಜ್ಯವನ್ನು ಯಾರ ಜೀವನದಲ್ಲಿ, ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ಈ ಸಮಯದಲ್ಲಿ, ಯೇಸು ನಾಮದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರು ಇಂಟರ್ನೆಟಲ್ಲಿ ನೋಡ್ತಾ ಇದ್ದೀರಿ, ಟಿ ವಿಗಳಲ್ಲಿ ನೋಡ್ತಾ ಇದ್ದೀರಿ, ಯೇಸು ನಾಮದಲ್ಲಿ ನಾನು ನಿಮಗೆ ಒಂದು ಭರವಸೆ ಕೊಡ್ತಾ ಇದ್ದಾನೆ, ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ರೋಗಗಳಿಗೂ ಒಂದೊಂದು ಹೆಸರಿದೆ. ಬಟ್ ಆ ಎಲ್ಲ ನಾಮಕ್ಕಿಂತಲೂ ಯೇಸುವಿನ ನಾಮ ಅತ್ಯುನ್ನತವಾದದ್ದು. ಯೇಸುವಿನ ನಾಮದಲ್ಲಿ ಆ ಎಲ್ಲ ಹೆಸರುಗಳು ಮೊಣಕಲೂರಿ ಈ ಕ್ಷಣದಲ್ಲೇ ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ ಎಂಬುದಾಗಿ ಆಜ್ಞೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಮುಂದಿನ ಸೋಮವಾರ ಪ್ರಾರ್ಥನಾ ಕೂಟ ಇದೆ, ಬರಬೇಡಿ. ಗುಣ ಆಯ್ತಲ್ವಾ? ಗಾಡ್ ಬ್ಲೆಸ್ ಸಿಸ್ಟರ್, ಗಾಡ್ ಬ್ಲೆಸ್. ನನ್ನ ದೇವ್ರನ್ನ ಯಾವತ್ತೂ ಬಿಡಲ್ಲ. ಇವ್ರು ಹೇಳ್ತಾರೆ ನನ್ನ ಪ್ರಾರ್ಥನಾ ಕೂಟನ ಬಿಡಲ್ಲ ಅಂತ ಹೇಳ್ತಲ್ಲ, ನನ್ನ ದೇವ್ರನ್ನ ಯಾವತ್ತೂ ಬಿಡೋದಿಲ್ಲ. ನನ್ನ ದೇವ್ರು ಎಲ್ಲಿ ನುಡಿತಾರೋ, ಚರ್ಚಲಾಗಿರ್ಬೋದು, ಶನಿವಾರ ಮನೇಲಾಗಿರ್ಬೋದು, ಬಟ್ ನಾನು ದೇವ್ರು ಎಲ್ಲಿ ನುಡಿತಾರೋ ನಮ್ಮ ಅಪ್ಪನ ಜೊತೆ ಇರಲಿಕ್ಕಾಗಿ ನಾನು ಹೋಗ್ತೇನೆ. ಅದಾಗಿದೆ ಆ ಸಹೋದರಿ ಹೇಳ್ತಿರುವಂಥದ್ದು. ನಮಗೆ ದಯವಿಟ್ಟು ಬನ್ನಿ ಪ್ರೇಯರ್ಗೆ. ನಮ್ಮ ಸಂಡೇ ಹೋಗೋದೇ ಕಷ್ಟ, ಅದ್ರಲ್ಲಿ ಬೇರೆ ದೇವ್ರ ವಾಕ್ಯ ಅಂತೆ. ಯಾಕೆ? ಅದ್ರ ಮಹತ್ವ ಗೊತ್ತಿಲ್ಲ. ದಯವಿಟ್ಟು ಈಗ ಒಂದು ನಿರ್ಧಾರ ತೆಗೆದುಕೊಳ್ಳೋಣ, ದೇವರ ವಾಕ್ಯಕ್ಕೆ ನಾನು ಪ್ರಥಮ ಸ್ಥಾನ ಕೊಡ್ತೇನೆ ಎಂಬುದಾಗಿ. ನಿಮ್ಮ ಕಣ್ಣು ಮುಂದೆನೇ ಬೇರೆ ಕಡೆಯಿಂದ ಕರ್ಕೊಂಬಂದು ಸಾಕ್ಷಿ ಹೇಳಿಸಿದ್ರೆ ಸುಳ್ಳು ಹೇಳ್ಬಿಟ್ಟವ್ರು ಅಂತ ಹೇಳ್ಬೋದಾಗಿತ್ತು. ನಿಮ್ಮ ವಿಚಾರಣೆ, ನಿಮ್ಮ ಸಹೋದರಿ ನಿಮ್ಮ ಕಣ್ಣು ಮುಂದೆನೇ ಗುರುಗಳ ಸಮಕ್ಷಮದಲ್ಲಿ ಸಾಕ್ಷಿಪಡಿಸಿದ್ದಾರೆ. ನೀವೆಲ್ಲ ನಂಬಲೇಬೇಕು ಇದನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಯಸ್ ಸಿಸ್ಟರ್.